ಹೇಮಂತ್ ಬಿಸ್ವಾ ಶರ್ಮಾ ಅವರು ಗೊತ್ತಲ್ವಾ ಮೇಡಮ್, ದಿನಕ್ಕೊಂದು ಹೇಳಿಕೆ ಕೊಡ್ತಿರ್ತಾರೆ, ಗೋಮಾಂಸ ಮನೆಯಲ್ಲಿ ತಿನ್ನಿ ಅಂತಾರೆ. 91 ಲಕ್ಷ ಮತಗಳನ್ನ ಡಿಲೀಟ್ ಮಾಡಿದ್ದಾರೆ ಅಂದ್ರೆ ಯಾವ ಪ್ರಮಾಣದಲ್ಲಿ ಅಲ್ಲಿ ಚೇಂಜ್ ಬಂದಿರುತ್ತೆ ಅಂತ ನಾವು ಯೋಚನೆ ಮಾಡ್ಬೋದು. ಒಂದು ಹಿಟ್ಲರ್ ಸರ್ಕಾರ, ಅಲ್ಲಿ ನೋಡಿ ಒಳನುಸುಳುಕೋರರು ಬಂದಿದ್ದಾರೆ ಅಂತ ಹೇಳ್ತಾರೆ. ಒಳನುಸುಳುಕೋರರು ಇಂಡಿಯಾ ಒಳಗಡೆ ಹೇಗ್ ಬರ್ತಾರೆ? ಬಾರ್ಡರ್ ಸೆಕ್ಯೂರಿಟಿ ಯಾರ ಕೈಯಲ್ಲಿದೆ? ಪಶ್ಚಿಮ ಬಂಗಾಳದಲ್ಲಿ 15 ವರ್ಷ ಮಮತಾ ದೀದಿ ಕಟ್ಟಿದಂತ ಭದ್ರಕೋಟೆಯನ್ನ ಛಿದ್ರ ಮಾಡಬೇಕು ಅಂತ ಅಂದ್ರೆ ದೇಶಕ್ಕೆ ನನ್ನದು ಇದೊಂದು ಕೊಡುಗೆ ಇದೆ, ನಾನು ನೋಡಿ ದೇಶಕ್ಕಾಗಿ ಯುವ ಜನತೆಗೆ ಇದು ಮಾಡಿದ್ದೀನಿ, ಮಹಿಳೆಯರಿಗೆ ಇದು ಮಾಡಿದ್ದೀನಿ, ಈ ರೀತಿ ಯಾವುದೇ ಒಂದು ಅಭಿವೃದ್ಧಿ ಪರವಾಗಿ ನಾನು ಈ ತರ ಕೆಲಸ ಮಾಡಿದ್ದೀನಿ, ನಾನು ವೋಟ್ ಹಾಕಿ ಅಂತ ಇವರ ರಾಜಕಾರಣದಲ್ಲಿ ನಾನು ನೋಡಿಲ್ಲ. ಯಾವೆಲ್ಲ ಅಭಿವೃದ್ಧಿ ಯೋಜನೆಗಳನ್ನ ನಾವು ಜಾರಿಗೆ ತಂದಿದ್ದೀವಿ 10-11 ವರ್ಷದಲ್ಲಿ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ಬಟ್ ನೀವು ಅದನ್ನ ಅಬ್ಸರ್ವ್ ಮಾಡಿಲ್ಲ ಅಂತ. ಇಲ್ಲ 20 ಲಕ್ಷ ಕೋಟಿ ಗಂಗಾ ಕಲ್ಯಾಣ ಯೋಜನೆಗೆ ಕೊಟ್ಟಿರ್ತಾರೆ. ಎಷ್ಟು ಕ್ಲೀನ್ ಆಗಿದೆ ಗಂಗಾ ಕಲ್ಯಾಣ? ದೊಡ್ಡ ಸ್ಕ್ಯಾಮ್ ಅಲ್ವಾ? ಅಸ್ಸಾಂ ಬಗ್ಗೆ ಮಾತಾಡೋದಾದ್ರೆ ಈ ಸಲ ತುಂಬಾನೇ ಹೋಪ್ಸ್ ಇತ್ತು. ಕೇರಳಕ್ಕಿಂತ ಅಸ್ಸಾಂ ಮೇಲೇನೆ ಹೆಚ್ಚು ಹೋಪ್ಸ್ ಇದ್ದಿದ್ದು. ಸ್ವತಃ DK ಶಿವಕುಮಾರ್ ಹೋಗಿ ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡಿದ್ರು, ಪ್ರಚಾರವನ್ನ ಮಾಡಿದ್ರು, ಮತಗಳನ್ನ ಸೆಳೆಯೋ ಪ್ರಯತ್ನವನ್ನ ಮಾಡಿದ್ರು ಕೂಡ ವರ್ಕೌಟ್ ಆಗ್ಲಿಲ್ಲ. ಅಲ್ಲಿ ಫೇಲ್ಯೂರ್ ಆಗಿದ್ ಯಾಕೆ ಹಾಗಾದ್ರೆ? ಮೇಡಮ್, ಅಲ್ಲಿ ನೋಡಿ, ಒಂದೆರಡು ತಿಂಗಳಿಂದ ಒಂದು ರಿಪೋರ್ಟ್, ನಾನೊಂದು ಆರ್ಟಿಕಲ್ ಓದ್ತಿದ್ದೆ ಯಾವುದೋ ನ್ಯೂಸ್ ಪೇಪರ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಅಸ್ಸಾಂ ಅಲ್ಲಿ ಮೊದ್ಲಿಗೆ ಒಳನುಸುಳುಕೋರರದು ಕೆಲವೊಂದು ಮಾತುಗಳನ್ನ ಬಂತು. ಅದಾದ್ಮೇಲೆ ಎಲ್ಲಿ ಒಂದೇ ಕಡೆ 30,000 ಅಲ್ಪಸಂಖ್ಯಾತ ಮತಗಳಿತ್ತು ಅಥವಾ ಕಾಂಗ್ರೆಸ್ ಪರವಾದ ಒಂದು SC ST ಈ ತರ ಮತಗಳು, ನಮ್ಮ ಮತಗಳು ಏನಿತ್ತು ಆ OBC ಮತಗಳು, ಇಂತ ಇರೋ ಮತಗಳನ್ನ ಡಿವೈಡ್ ಮಾಡ್ತಾರ ಅವ್ರು. ಅದಲ್ದೇನೆ ಹೇಮಂತ್ ಬಿಸ್ವಾ ಶರ್ಮಾ ಅವರು ಗೊತ್ತಲ್ವಾ ಮೇಡಮ್, ದಿನಕ್ಕೊಂದು ಹೇಳಿಕೆ ಕೊಡ್ತಿರ್ತಾರೆ, ಗೋಮಾಂಸ ಮನೆಯಲ್ಲಿ ತಿನ್ನಿ ಅಂತಾರೆ. ಅದ್ ಏನೋ ಅವ್ರಿಗೆ ಗೊತ್ತಿಲ್ಲ, ಬಟ್ ಅವರು ಭ್ರಷ್ಟಾಚಾರದಿಂದನೇ ಅವರು ವಾಷಿಂಗ್ ಮಿಷಿನ್ ಅಲ್ಲಿ ತೊಳೆದು ಇವತ್ತು ಅಧಿಕಾರವನ್ನ ಹೇಳ್ತಿರೋದು. ಶಾರದಾ ಚಿಟ್ ಫಂಡ್ ಅಂತಹ ದೊಡ್ಡ ಒಂದು ಸ್ಕ್ಯಾಮ್ ಅಲ್ಲೂ ಸಹ ಅವ್ರ ಹೆಸರು ಕೇಳಿ ಬಂದಿತ್ತು. ಹಾಗೆ ಅವ್ರ ವೈಫ್ದು ಒಂದಷ್ಟು ಇದು ಬಂದಿತ್ತು. ಎರಡನೇದು, ಇಲ್ಲಿ SIR ಇರೋದು. SIR ಅಲ್ಲಿ ಏನ್ ಮಾಡಿದ್ರು, ಎಲ್ಲಿ ದೀದಿಗೆ ಒಂದು 5-10 ಸಾವಿರದಲ್ಲಿ ಅಂತರದಲ್ಲಿ ಗೆಲ್ಲೋ ಶಕ್ತಿ ಇರುತ್ತೋ ಅಲ್ಲಿ ಡಿಲೀಟ್ ಮಾಡಿದ್ರು. ಅಲ್ಪಸಂಖ್ಯಾತ ಮತಗಳನ್ನ ಡಿಲೀಟ್ ಮಾಡಿದ್ರು. ಅದಕ್ಕೆ ಬಾಂಗ್ಲಾದೇಶ ಒಳನುಸುಳುಕೋರರು ಅನ್ನೋ ಒಂದು ಹೆಸರನ್ನ ಹೇಳಿದ್ರು ಅವರು. 91 ಲಕ್ಷ ಮತಗಳನ್ನ ಡಿಲೀಟ್ ಮಾಡಿದ್ದಾರೆ ಅಂದ್ರೆ ಯಾವ ಪ್ರಮಾಣದಲ್ಲಿ ಅಲ್ಲಿ ಚೇಂಜ್ ಬಂದಿರುತ್ತೆ ಅಂತ ನಾವು ಯೋಚನೆ ಮಾಡ್ಬೋದು. ಅದರಲ್ಲಿ 34 ಲಕ್ಷ ಜನ ನಾವು ಜೀವಂತವಾಗಿದ್ದೀವಿ ಅಂತ ಕೋರ್ಟ್ಗೆ ಹೋದ್ರೆ ಕೋರ್ಟ್ ಹೇಳುತ್ತೆ ನೆಕ್ಸ್ಟ್ ಟೈಮ್ ವೋಟ್ ಹಾಕಿ ಅಂತ. ಸೊ ಇದು ದೊಡ್ಡ ಪ್ರಮಾಣದ ಒಂದು ಚೇಂಜ್ ಬಂದಿದೆ. ಸೊ ಈ BJP ಗೆಲುವಿನ ತಂತ್ರಗಳು ಇದೆಲ್ಲಾನು. ಅವರು ಒಂದು ಹಿಟ್ಲರ್ ಸರ್ಕಾರ, ಅಲ್ಲಿ ನೋಡಿ ಮಿಲಿಟರಿನ ತಗೊಂಡೋಗಿ ನಿಲ್ಲಿಸ್ತಾರೆ. ಒಳನುಸುಳುಕೋರರು ಬಂದಿದ್ದಾರೆ ಅಂತ ಹೇಳ್ತಾರೆ. ಒಳನುಸುಳುಕೋರರು ಇಂಡಿಯಾ ಒಳಗಡೆ ಹೆಂಗ್ ಬರ್ತಾರೆ? ಬಾರ್ಡರ್ ಸೆಕ್ಯೂರಿಟಿ ಯಾರ ಕೈಯಲ್ಲಿದೆ? ಅದೇ ಗೃಹ ಸಚಿವರು ಅವರೇ ಅದನ್ನ ಮೇಂಟೈನ್ ಮಾಡ್ಬೇಕಾಗಿರೋದು ಅಥವಾ ದೇಶನ ಕಾಪಾಡ್ಬೇಕಾಗಿರೋರೆ ಹೋಗಿ ಅಲ್ಲಿ ಹೇಳಿಕೆಯನ್ನ ಕೊಡ್ತಾರೆ, ಒಳನುಸುಳುಕೋರನ್ನ ಆಚೆ ಕಳಿಸ್ತೀವಿ ಅಂತ. ಆದ್ರೆ ಒಬ್ಬರನ್ನು ಕಳಿಸಿಲ್ಲ. ಅವರು 12 ವರ್ಷಗಳಿಂದ ಸತತವಾಗಿ ಅಧಿಕಾರ ಮಾಡ್ತಿರೋರು 500 ಜನನ ಕಳಿಸಿದಾರೆ ಮೇಡಮ್? ಕಳಿಸಿಲ್ಲ. ಅದೇ ಮನಮೋಹನ್ ಸಿಂಗ್ ಅವರು 7,000 ಜನಗಳನ್ನ ಒಳನುಸುಳುಕೋರನ್ನ ಆಚೆ ಕಳಿಸಿದ್ರು. ಈ ಕರ್ನಾಟಕದಲ್ಲೂ ಅಷ್ಟೇ ಒಳನುಸುಳುಕೋರು ಇದಾರೆ ಅಂತ ಅಷ್ಟೊಂದು ಬೊಂಬಾರ್ಡ್ ಮಾಡಿದ್ರು. ಈಗ ಏನೇನ್ ಮಾಡಿ ಎಷ್ಟ್ ಜನ ಇದಾಗಿದ್ದಾರೆ? ಸೊ ಕರ್ನಾಟಕಕ್ಕೆ ಬರ್ಬೇಕಂದ್ರೆ ವಯಾ ಬಾಂಗ್ಲಾದೇಶ, ಅವ್ರೇನು ಒಂದೇ ಸರಿ ಆಕಾಶದಿಂದ ಅಂತೂ ಬರಕ್ಕಾಗಲ್ಲ. 2 ರಾಜ್ಯ ಇದೆ BJP, ಅವುಗಳನ್ನ ದಾಟೇ ಬರ್ಬೇಕಾಗತ್ತೆ. ಇವ್ರು ನಿಜವಾಗ್ಲೂ ಆತರ ಒಂದು ಮನಸ್ಥಿತಿ ಇದ್ದು ಒಳನುಸುಳುಕೋರರನ್ನ ಮಟ್ಟ ಹಾಕೋ ಮನಸ್ಥಿತಿ ಇವ್ರಿಗೆ ನಿಜವಾಗ್ಲೂ ಇದ್ರೆ ಅದನ್ನ ಮಾಡ್ಬೋದಾಗಿತ್ತಲ್ವಾ? ಯಾಕೆ ತಡಿಲಿಲ್ಲ? ಅಲ್ಲಿ ಯಾಕೆ ಬಾರ್ಡರ್ ಅಲ್ಲಿ ತಡಿತಾ ಇಲ್ಲ ಇವರು? ಹಂಗಂದ್ರೆ ಅಲ್ಲಿ ಬಿಟ್ಟು ಇಲ್ಲಿ ಬಂದು ಇದ್ ಮಾಡ್ತಿದಾರ ಎಲೆಕ್ಷನ್ ಸ್ಟ್ರಾಟಜಿನ. ಸೊ ಇದೆಲ್ಲಾನು ನೋಡಿ, ಅಲ್ಪಸಂಖ್ಯಾತ ಮತಗಳನ್ನ 34 ಲಕ್ಷ ಜನರು ಕೋರ್ಟ್ಗೆ ಹೋದ್ರೆ ನೆಕ್ಸ್ಟ್ ಟೈಮ್ ಹಾಕಿ ಅಂದ್ರೆ, ಸೊ ಆ ಕೋರ್ಟ್ ಅವ್ರ ಹ್ಯಾಂಡ್ ಅಲ್ಲಿ ಇದೆ, ಎಲೆಕ್ಷನ್ ಕಮಿಷನ್ ಅವ್ರ ಹ್ಯಾಂಡ್ ಅಲ್ಲಿ ಇದೆ, IT ED CBI. ನೀವು ನೋಡ್ಬೋದು ಎಷ್ಟು ಜನ ರಾತ್ರಿ ಪಕ್ಷಾಂತರ ಆಗ್ತಾರೆ, ವಾಷಿಂಗ್ ಮಿಷಿನ್ಗೆ ಹಾಕಿ ತೊಳೆದು ಪಾರ್ಟಿಗೆ ಸೇರಿಸ್ಕೊಳ್ತಾರೆ. ಯಾರೋ ಗೊತ್ತಿಲ್ಲ, ಅಜಿತ್ ಪವಾರ್ ಅವರೋ ಏನೋ ಅನ್ಸುತ್ತೆ, ನನ್ ಮೇಲೆ ಇಷ್ಟು 1,000 ಕೋಟಿ ಸ್ಕ್ಯಾಮ್ ಇತ್ತು, ನನ್ BJP ಪಕ್ಷಕ್ಕೆ ಬಂದಿದ್ರಿಂದ ಬಚಾವಾದೆ. ಇನ್ನೊಬ್ರು ಯಾರೋ ಕಾಂಗ್ರೆಸ್ ಬರ್ತಾರೆ, ಬೆಳಗ್ಗೆ ಆಗಷ್ಟೊತ್ತಿಗೆ BJP ಯಲ್ಲಿ ಇರ್ತಾರೆ. ಯಾಕಂದ್ರೆ IT ED ರೈಡ್ ಆಗುತ್ತೆ. ಯಾಕೆ ಬೇಕಪ್ಪ ಇದೆಲ್ಲ ನಮ್ಗೆ? ಇದನ್ನ ಅನುಭವಿಸ್ರಿ. ಈಗ ನಮ್ಮ ರಾಜ್ಯದಲ್ಲೇ DK ಶಿವಕುಮಾರ್ ಸಾಹೇಬ್ರಿಗೂ ಅದೇ ಕೆಲಸ ಕೊಟ್ರು ಅವರು. ಆದ್ರೆ ಅವರು ತುಂಬಾ ಪಾಪ ಪಕ್ಷದ ಕಟ್ಟಾಳು ಅವರು. ನನ್ ಪಕ್ಷ ಬಿಟ್ಟು ಹೋಗಲ್ಲ, ಪಕ್ಷ ಸಿದ್ಧಾಂತಕ್ಕೆ ಬದ್ಧನಾಗಿರೋರು ಅಂತ ಇದ್ದಾರೆ. ಸೊ ಇನ್ಯಾರಾದ್ರೂ ಆಗಿದ್ರೆ ಡೆಫಿನೆಟ್ಲಿ ಹೋಗ್ಬಿಡ್ತಿದ್ರು. ಈ ರೀತಿ ಹಿಟ್ಲರ್ ಆಳ್ವಿಕೆಯನ್ನ ಏರ್ತಾ ಇರೋದ್ರಿಂದ ದೇಶದಲ್ಲಿ ಇವತ್ತು BJP ಬಾವುಟವನ್ನ ಹಿಡಿತ. ಆದ್ರೆ ಇದು ಕಾಲಚಕ್ರದಲ್ಲಿ ಹೀಗೇ ಇರುತ್ತೆ ಅಂತ ನಾವ್ ಅಲ್ಲ, BJP ಗೆದ್ದಾಗ್ಲೆಲ್ಲ ಕಾಂಗ್ರೆಸ್ ಮಾಡುವಂತ ಸಹಜವಾದ ಆರೋಪ. ನೀವಿಷ್ಟು
ಇಷ್ಟೋ ತನಕ ಏನೇನ್ ಮಾಡಿದ್ರಿ. ಯೂಶಲಿ ಇಂತಹ ಆರೋಪಗಳನ್ನ ಮಾಡಿ ಒಂದೊಂದ್ಸಲ EVM ಹ್ಯಾಕ್ ಅಂತ ಹೇಳಿ ವೋಟ್ ಚೋರಿ ಇದೆಲ್ಲವೂ ಕೂಡ ಆಗ್ ಹೋಗಿದೆ. ಬಟ್ ಪಶ್ಚಿಮ ಬಂಗಾಳದಲ್ಲಿ 15 ವರ್ಷ ಮಮತಾ ದೀದಿ ಕಟ್ಟಿದಂತ ಭದ್ರಕೋಟೆಯನ್ನ ಛಿದ್ರ ಮಾಡ್ಬೇಕು ಅಂತ ಅಂದ್ರೆ ಅಷ್ಟ್ ಈಸಿ ಆಗಿರ್ಲಿಲ್ಲ. ಯಾಕಂದ್ರೆ ಸುವೇಂದು ಅಧಿಕಾರಿ ಮಮತಾ ಅವರ ಬಲಗೈ ಬಂಟ ಆಗಿದ್ರು. ನಂತರ ಬಿಜೆಪಿಗೆ ಬಂದು ಅವ್ರು ಮಾಡಿದಂತ ಹೋರಾಟ 2016ಕ್ಕೆ ಕಂಪೇರ್ ಮಾಡಿದ್ರೆ ಏನೂ ಇಲ್ಲದ ಬಿಜೆಪಿ 2021ಕ್ಕೆ ಯಾವ ರೀತಿ ಕಂಬ್ಯಾಕ್ ಮಾಡುತ್ತೆ. ಈಗ 200+ ಸೀಟಲ್ಲಿ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದೆ ಅನ್ನೋದಾದ್ರೆ ಬಿಜೆಪಿ ಪ್ರಯತ್ನ ಏನು ಇರ್ಲಿಲ್ವಾ? ಕಾರ್ಯಕರ್ತರ ಪ್ರಯತ್ನ ಏನು ಇರ್ಲಿಲ್ವಾ? ಬಿಜೆಪಿ ಸಿದ್ಧಾಂತಗಳನ್ನ ಪಶ್ಚಿಮ ಬಂಗಾಳದವರು ಒಪ್ಕೊಂಡೇ ಇಲ್ವಾ ಹಾಗಾದ್ರೆ? ಇಲ್ಲ, ಒಂದು ನಾನು ಅದೇ ಹೇಳ್ತಿದ್ದೆ ಮೇಡಮ್. ಈಗ ನೋಡಿ, SIR ಅನ್ನೋದು ನಾವು ಎಲ್ಲಾ 100% SIR ಇಂದ ಅಂತ ಹೇಳಕ್ಕಾಗಲ್ಲ. ಒಂದು SIR ಕಾರಣ, ಅದ್ರಲ್ಲಿ 34 ಲಕ್ಷ ಮತಗಳು ಅಥವಾ 91 ಲಕ್ಷ ಮತಗಳು ಡಿಲೀಟ್ ಆದಾಗ ಯಾವ ಪ್ರಮಾಣ ಒಂದು ವೋಟ್ ಸಹ ಡಿಫ್ರೆನ್ಸ್ ಮಾಡುತ್ತೆ ಅಂದಾಗ ಕಡಿಮೆ ಅಂತರದಲ್ಲಿ ಇರೋ ಕ್ಷೇತ್ರಗಳಲ್ಲಿ ಅವರು ಫಾರ್ಮ್ 7 ತಗೊಂಡು ಡಿಲೀಷನ್ ಅಬ್ಜೆಕ್ಷನ್ ಹಾಕಿದಾಗ ಅಂತ ಕಡೆ ಒಂದಷ್ಟು ಸೀಟುಗಳು ಒಂದು 20-30 ಸೀಟ್ ಹೋಗಿರ್ಬೋದು. ಅದಲ್ದೇನೆ ಈಗ 15 ವರ್ಷಗಳ ಕಾಲ ಏನು ಅವರು ಅಧಿಕಾರ ಮಾಡಿದ್ರು ದೀದಿ ಅವರು, ಕೆಲವೊಂದು ಒಂದು ಕಡೆ ರಾಹುಲ್ ಗಾಂಧಿ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಕೇಳಿದೆ ನಾನು, ಅವರು ಅನ್ಕೊಳ್ಳೋ ಮಟ್ಟಿಗೆ ಡೆವಲಪ್ಮೆಂಟ್ ಮಾಡಿಲ್ಲ ಅನ್ನೋದು ನಾನು ಕೇಳಿದೆ. ಹ್ಮ್, ಅದೆಷ್ಟು ಮಟ್ಟಿಗೆ ನಿಜ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡಿದೀನಿ ಅವತ್ತಿನ ದಿವಸ. ಒಂದ್ ವೇಳೆ ಅವರು ಅಲ್ಲಿನ ಜನಗಳಿಗೆ ತಲುಪುವ ರೀತಿಯಲ್ಲಿ ಕೆಲಸ ಮಾಡಿರ್ಲಿಲ್ವೋ ಏನೋ, ಅದು ಒಂದಿರ್ಬೋದು. ಅದಲ್ದೇನೆ ನಿರಂತರವಾಗಿ ಕೇಂದ್ರ ಸರ್ಕಾರ ಈ ಮೊದಲು ಸಹ ದೀದಿ ಅವರಿಗೆ ಭಾರಿ ಒತ್ತಡವನ್ನ ಹಾಕಿದ್ರು. ಅವರು ನೀವು ನೋಡ್ಬೋದು, ಅವ್ರು ವೀಲ್ ಚೇರ್ ಅಲ್ಲಿ ಕುತ್ಕೊಂಡು ಅವತ್ತಿನ ದಿವಸ ಹೇಗೋ ಹಾಗೆ 2021 ಅಲ್ಲಿ ಅಧಿಕಾರಕ್ಕೆ ಬಂದ್ರು. ಅವತ್ತೇ ಬಿಜೆಪಿ ಭಾರಿ ಒಂದು ಇದನ್ನ ಮಾಡಿತ್ತು ಅಲ್ಲಿ. ಏನೇ ಮಾಡಿ ಸರ್ಕಾರ ರಚನೆ ಅವತ್ತಿಂದ ನಿರಂತರವಾಗಿ. ಅದಲ್ದೇನೆ ನರೇಂದ್ರ ಮೋದಿ ಅವರು ರವೀಂದ್ರನಾಥ ಟಾಗೂರರ ರೀತಿಯಲ್ಲಿ ವೇಷ ಹಾಕೊಂಡು, ಶಾಲ್ ಹಾಕೊಂಡು, ಫೈಲ್ ಇಟ್ಕೊಂಡು ಫೋಟೋ ಶೂಟ್ಗಳು ಮಾಡ್ಕೊಂಡು, ಆಮೇಲೆ ಅದಾದ್ಮೇಲೆ ವಂದೇ ಮಾತರಂ ಗೀತೆಯನ್ನ ಮುನ್ನೆಲೆಗೆ ತಂದು ಅದಕ್ಕೆ ಒಂದು ಧರ್ಮದ ಬಣ್ಣನ ಹಚ್ಚಿ, ಏನೇ ಅಂದ್ರೆ ಯಾವ್ಯಾವ ರೀತಿಯೆಲ್ಲ ಮಾಡಕ್ಕೆ ಸಾಧ್ಯನೋ, ಯಾವ್ಯಾವ ರೀತಿ ಒಂದು ಒತ್ತಡವನ್ನ ಏರಕ್ಕೆ ಸಾಧ್ಯನೋ, ಧರ್ಮ ಅಥವಾ ಈ ಭಾವನಾತ್ಮಕ ವಿಷಯಗಳನ್ನ ಯಾವ ರೀತಿ ಇದ್ ಮಾಡಕ್ ಸಾಧ್ಯನೋ ಎಲ್ಲಾನು ಮಾಡಿದ್ದಾರೆ ಮೋದಿಯವ್ರದಂತೂ ಎರಡು ನನಗೆ ತುಂಬಾ ಮನ್ಸಲ್ಲಿ ಉಳ್ಕೊಳುತ್ತೆ. ಒಂದು ವಂದೇ ಮಾತರಂ ಗೀತೆ, ಅದು ಅನವಶ್ಯಕವಾಗಿತ್ತು ನಿಜವಾಗ್ಲು. ಎಲೆಕ್ಷನ್ಗೋಸ್ಕರ ಅದನ್ನ ಉಪಯೋಗಿಸ್ಕೊಂಡಿದ್ದು. ಎರಡು, ಈ ಮೊದ್ಲು ರವೀಂದ್ರನಾಥ ಟಾಗೂರರ ರೀತಿ ವೇಷವನ್ನ ಹಾಕೊಂಡು ಆತರ ಎಲ್ಲ ಮಾಡಿದ್ದು. ಸೊ ಇವೆಲ್ಲಾನು ಅಂದ್ರೆ ಇವಾಗ ಅಭಿವೃದ್ಧಿ ನಾವು ಮಾಡಿದೀವಿ, ಅಭಿವೃದ್ಧಿ ನಾವು ಮಾಡ್ತೀವಿ, ಈ ತರ ಮಾಡಿದೀವಿ ದೇಶನ ಅಂತ ಎಲ್ಲೂ ಮೋದಿ ಅವ್ರ ಬಾಯಲ್ಲಿ ಬರಲ್ಲ. ಒಂದು, ಒಳನುಸುಳುಕೋರರು ಅನ್ನೋದು. ಎರಡು, ಈ ರೀತಿಯ ಒಂದು ನಾನು ಹೇಳ್ದಾಗೆ ಫೋಟೋ ಶೂಟ್ ರಾಜಕಾರಣ ಮಾಡೋದು. ಇನ್ನೊಂದು, ಈ ಒಂದು ಭಾವನಾತ್ಮಕ ವಿಷಯಗಳು, ದೇವರು, ಹಿಂದೂ ಧರ್ಮ ಇವುಗಳನ್ನೆಲ್ಲ ಮುಂದೆ ತಂದು ಇವತ್ತು ಸರ್ಕಾರ ರಚನೆ ಮಾಡಿದರೆ ಹೊರತಾಗಿ ದೇಶಕ್ಕೆ ನನ್ನದು ಇದೊಂದು ಕೊಡುಗೆ ಇದೆ, ನಾನು ನೋಡಿ ದೇಶಕ್ಕಾಗಿ ಯುವ ಜನತೆಗೆ ಇದ್ ಮಾಡಿದೀನಿ, ಮಹಿಳೆಯರಿಗೆ ಇದ್ ಮಾಡಿದೀನಿ, ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನ ಈ ರೀತಿ ನಾನು ಇದ್ ಮಾಡಿದೀನಿ, ಈ ರೀತಿ ಯಾವುದೇ ಒಂದು ಅಭಿವೃದ್ಧಿ ಪರವಾಗಿ ನಾನು ಈ ತರ ಕೆಲಸ ಮಾಡಿದೀನಿ, ನನ್ ವೋಟ್ ಹಾಕಿ ಅಂತ ಇವರ ರಾಜಕಾರಣದಲ್ಲಿ ನಾನು ನೋಡಿಲ್ಲ. ಬಿಜೆಪಿ ರಾಜಕಾರಣದಲ್ಲಿ ಅಲ್ಲ, ಮೋದಿ ಭಾವನಾತ್ಮಕ ವಿಷಯಗಳು ನೀವ್ ಹೇಳ್ತೀರಾ ಭಾವನಾತ್ಮಕ ವಿಷಯಗಳು ಇರೋದು ಹೌದು. ಬಟ್ ನೀವೀಗ ಹೇಳಿದ್ರಲ್ಲ, ಅಭಿವೃದ್ಧಿ ವಿಷಯ ಇಟ್ಕೊಂಡು ವೋಟ್ ಕೇಳೋದಿಲ್ಲ, ಪ್ರಸ್ತಾಪ ಮಾಡಲ್ಲ, ಯೋಜನೆಗಳ ಬಗ್ಗೆ ಹೇಳಲ್ಲ ಅಂತ. ಇದನ್ನ ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದ್ರೆ ನಾವೇ ಕಣ್ಣಾರೆ ನೋಡಿದೀವಿ, ಪ್ರತಿನಿತ್ಯ ಸುದ್ದಿ ಮಾಡ್ತಿರ್ತೀವಿ. ಎಷ್ಟೋ ಸಲ ಎಷ್ಟೋ ಯೋಜನೆಗಳಿಗೆ, ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾಗಿರ್ಬಹುದು, ಅಥವಾ ಯೋಜನೆಗಳ ಫಲಾನುಭವಿಗಳು ಮಾತನಾಡಿದ್ದಾಗಿರ್ಬಹುದು, ಮಹಿಳೆಯರು ಮಾತಾಡಿದ್ದಾಗಿರ್ಬಹುದು. ಯಾವೆಲ್ಲ ಅಭಿವೃದ್ಧಿ ಯೋಜನೆಗಳನ್ನ ನಾವು ಜಾರಿಗೆ ತಂದಿದೀವಿ 10-11 ವರ್ಷದಲ್ಲಿ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ಬಟ್ ನೀವ್ ಅದನ್ನ ಅಬ್ಸರ್ವ್ ಮಾಡಿಲ್ಲ ಅಂತ ಇಲ್ಲ ಮೇಡಮ್. ನೋಡಿ, ಈಗ ನಮ್ ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ತಂದ್ವಿ. ಮಹಿಳಾ ಪರವಾಗಿ ತಂದಾಗ ಏನ್ ಹೇಳಿದ್ರು, ಖಜಾನೆ ಖಾಲಿ ಮಾಡ್ತಾರೆ, ಇದನ್ನ ನಡೆಸಲ್ಲ, ಈ ತರ ಎಲ್ಲ ನಾವು ಈವನ್ ಮೋದಿ ಅವರು ಸಹ ತಮ್ಮ ಭಾಷಣದಲ್ಲಿ ಕರ್ನಾಟಕ ಗ್ಯಾರಂಟಿ ಯೋಜನೆಗಳನ್ನ ತೆಗೆಳಿದ್ರು. ಆದ್ರೆ ದೆಹಲಿಯಲ್ಲಿ ಏನ್ ಮಾಡಿದ್ರು, 2,500 ಕೊಡ್ತೀವಿ ಮಹಿಳೆಯರಿಗೆ ಅಂತ ನಮ್ದೇ ಯೋಜನೆಯನ್ನ ಕಾಪಿ ಮಾಡಿದ್ರು. ಆದ್ರೆ ಇವತ್ತಿಗೂ ಮಹಿಳೆಯರಿಗೆ ಕೊಟ್ಟಿಲ್ಲ. ಬಿಹಾರದಲ್ಲಿ ಏನ್ ಮಾಡಿದ್ರು, 12,000 ರೂಪಾಯಿ ಕೊಡ್ತೀವಿ ಅಂದ್ರು. ಬೀದಿಗಿಳಿದು ಜನ ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ. ಈ ತರ ಇನ್ನು ಭರವಸೆಗಳನ್ನ ಕೊಡ್ತಿದ್ದಾರೆ. ನೀವ್ ಹೇಳಿದ್ರಿ ಏನೋ ಅನೇಕ ಯೋಜನೆಗಳಿಗೆ ಟೇಪ್ ಕಟ್ ಮಾಡ್ತಾರೆ, ಆಯ್ತು ಒಪ್ಕೊಳ್ಳೋಣ. ಮೊನ್ನೆ ಯಾವಾಗ್ಲೂ ನಾನು ನೋಡ್ತಿದ್ದೆ, ಗಂಗಾ ನದಿಯಲ್ಲಿ ಒಂದು ಕ್ಯಾಮ್ರಾ ಇಟ್ಕೊಂಡು ಫೋಟೋ ಶೂಟ್ ಮಾಡ್ತಿದ್ರು. 20 ಲಕ್ಷ ಕೋಟಿ ಗಂಗಾ ಕಲ್ಯಾಣ ಯೋಜನೆಗೆ ಕೊಟ್ಟಿರ್ತಾರೆ. ಎಷ್ಟು ಕ್ಲೀನ್ ಆಗಿದೆ ಗಂಗಾ ಕಲ್ಯಾಣ? ದೊಡ್ಡ ಸ್ಕ್ಯಾಮ್ ಅಲ್ವಾ?
ನಾನೇ ಅದಕ್ಕೆ ಒಂದು ಕಮೆಂಟ್ ಮಾಡಿ ಬರ್ದಿದ್ದೆ, ಯಾರ ಚಿತ್ರನ ಫೋಟೋ ಹೊಡಿತಿದ್ದಾರೆ ಪ್ರಧಾನಮಂತ್ರಿಗಳು? 20,000 ಕೋಟಿಯನ್ನ ನುಂಗಿ ನೀರಿ ಕುಡಿದ ಭ್ರಷ್ಟಾಚಾರಿಯನ್ನ ಫೋಟೋ ಹೊಡಿತಿದಾರ ಅಂತ. ಸೊ ಈ ಮಟ್ಟಿಗೆ ಬರೀ ಶಂಕುಸ್ಥಾಪನೆ ಮಾಡದೆ ಸಾಲ, ಎಷ್ಟು ವಿಮಾನ ಎಷ್ಟೋ ಏರ್ಪೋರ್ಟ್ಗಳನ್ನ ಇನಾಗ್ರೇಟ್ ಮಾಡ್ತಾರೆ, ಅವೆಲ್ಲ ಕುಸಿದು ಬೀಳ್ತೆ. ಎಷ್ಟೋ ಬ್ರಿಡ್ಜ್ಗಳು, ಫ್ಲೈಓವರ್ಗಳೆಲ್ಲ ಕಡ್ದಾಗ ಅವು ಕುಸಿದು ಬೀಳುತ್ತೆ. ಒಳ್ಳೆ ಕಾಮಗಾರಿಗಳನ್ನ ಮಾಡ್ತಾ ಇರಲ್ಲ. ಸೊ ದೇಶಕ್ಕೆ ಏನ್ ಬೇಕು? ಇವತ್ತು ನೋಡಿ ವಿದೇಶಾಂಗ ನೀತಿಗಳು ಎಷ್ಟು ನೆಲ ಕಚ್ಚಿದೆ. ವಿದೇಶಾಂಗ ನೀತಿಗಳು ಸರಿಯಾಗಿದ್ದಿದ್ರೆ ಇವತ್ತು ಗ್ಯಾಸ್ ಪೆಟ್ರೋಲ್ ಯಾಕೆ ಈ ತರ ಪ್ರಾಬ್ಲಮ್ ಆಗ್ತಿತ್ತು? ಅಲಿಪ್ತ ನೀತಿಯನ್ನ ಅಳವಡಿಸ್ಕೊಂಡಿಲ್ಲ ಇವರು. ಜಾಗತಿಕ ಸಮಸ್ಯೆ, ಒಂದು ದೇಶಕ್ಕೆ ಮಾತ್ರ ಬಂದಿರೋ ಪ್ರಾಬ್ಲಮ್ ಇಲ್ಲ ಮೇಡಮ್, ಇಲ್ಲ. ಚೀನಾ ಈ ರೀತಿ ಸಮಸ್ಯೆನ ಎದುರಿಸ್ತಾ ಇಲ್ಲ. ನಮ್ಮ ಅಕ್ಕಪಕ್ಕದ ಯಾವ ದೇಶಗಳು ನಮ್ಗೆ ಫ್ರೆಂಡ್ಲಿ ಆಗಿಲ್ಲ. ಉತ್ತಮ ಸಂಬಂಧವನ್ನ ಮೋದಿ ಅವರು ಹೊಂದಿಲ್ಲ. ಅಲಿಪ್ತ ನೀತಿಯನ್ನ ಅಳವಡಿಸಿ ಒಂದು ಸಿಂಗಲ್ ಸ್ಟ್ಯಾಂಡ್ ಅಲ್ಲಿ ಇರ್ಬೇಕು. ನಾನು ಅಮೆರಿಕದ ಜೊತೆ ಇದ್ದೀನಿ, ಅಥವಾ ನಾನು ಇಸ್ರೇಲ್ ಜೊತೆ ಇದ್ದೀನಿ, ಅಥವಾ ನನ್ನ ದೇಶ ಇದು, ನಾನು ಹೀಗೆ ಇರ್ತೀನಿ, ನೀನ್ ಹೇಳ್ದಂಗ್ ನಾನು ಯಾಕೆ ಕೇಳ್ಬೇಕು? ಮೊನ್ನೆ ಟ್ರಂಪ್ ಅವ್ರು ಎಂತ ಮಾತು ಹೇಳಿದ್ದಾರೆ, ಅದು ಕೇಳಿಸ್ಕೊಳ್ಳೋಕು ಅಸಹ್ಯ ಅಲ್ವಾ? ಆ ಟ್ರಂಪ್ ಅವರು ಒಂದು ರಿಮೋಟ್ ಕಂಟ್ರೋಲ್ ಅಲ್ಲಿ ಇವರು ಕೆಲಸ ಮಾಡ್ಬೇಕಾ? ಏನು ಟ್ರಂಪ್ ಅವ್ರು ಯಾಕೆ ನಮ್ಮ ದೇಶದಲ್ಲಿ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ? ನಾನು ಹೇಳ್ದಂಗೆ ಕೇಳ್ತಾರೆ ಮೋದಿ ಅವರು ಅಂತ ಯಾಕೆ ಹೇಳ್ತಿದ್ದಾರೆ? ಆಮೇಲೆ ಅವ್ರು ಕೊಡ್ತಾ ಇರೋ ಹೇಳಿಕೆಗಳು ಏನು? ಪ್ರಧಾನಿಗಳು ಅವರ ಅನ್ನೋ ಒಂದು ಪ್ರಶ್ನೆ ನಾವು ಇವತ್ತು ಮಾಡ್ಬೇಕಾಗತ್ತೆ. ಅದಲ್ದೆ ನೋಡಿ, ಅವತ್ತು ಯುದ್ಧಕ್ಕೂ ಮೊದಲು ಇಸ್ರೇಲ್ಗೆ ಹೋಗ್ತಾರೆ. ಮತ್ತೆ ಮತ್ತೆ ಟ್ರಂಪ್ ಅವರು ಹೇಳ್ತಾರೆ ನೀವು ರಷ್ಯಾದಿಂದ ತಗೋಬೇಡಿ ಅಂತ ಆಯಿಲ್ ಹೇಳ್ತಾರೆ. ಅವತ್ತು ತಗೊಳಲ್ಲ. ಅದು ನಾವ್ ಹೇಳೋದು ಅಲಿಪ್ತ ನೀತಿ, ಸಿಂಗಲ್ ಸ್ಟ್ಯಾಂಡ್. ಅವತ್ತು ಇಂದಿರಾ ಗಾಂಧಿ ಅವರು ಹೇಳಿಲ್ವಾ, ನೀವ್ ಹೇಳ್ದಂಗ್ ನಾವ್ ಯಾಕೆ ಕೇಳ್ಬೇಕು, ನಮ್ ಇಷ್ಟ ಇದು ಅಂತ? ಆ ರೀತಿ ನಿಂತ್ಕೋಬೇಕು. ನಮ್ಮ ದೇಶ ಅಂತ ಬಂದಾಗ ನನ್ನ ದೇಶ ಮೊದ್ಲು, ನಿನ್ ಮಾತ್ ನಾನು ಯಾಕೆ ಕೇಳಿ ಅಂತ ಎಲ್ಲಾರ ಜೊತೆ ಹೋಗ್ತಾರೆ. ಬಟ್ ಯಾರ ಜೊತೆನೂ ಇಲ್ಲ ಇವ್ರಿಗೆ ಯಾರು ಸಹಾಯ ಮಾಡ್ತಿಲ್ಲ, ಯಾರು ಫ್ರೆಂಡ್ಸು ಇಲ್ಲ. ನೀವು ಪಕ್ಕದಲ್ಲಿರೋ ಯಾವ ದೇಶ ಆದ್ರೂ ಭಾರತದೊಳಗೆ ಉತ್ತಮ ಸಂಬಂಧ ಇದೆ ಅಂತ ತೋರಿಸಿ. ಮೋದಿ ಅವ್ರು ಬಂದ್ಮೇಲೆ ಯಾವ ದೇಶದ ಜೊತೆನೂ ಒಳ್ಳೆ ಸಂಬಂಧ ಇಲ್ಲ ಇವ್ರದ್ದು. ಸೊ ನಾವ್ ಹೇಳೋದು, ಒಳ್ಳೆ ವಿದೇಶಾಂಗ ನೀತಿಗಳನ್ನ, ಅಲಿಪ್ತ ನೀತಿಯನ್ನ ಅಳವಡಿಸ್ಕೊಂಡು ನಮ್ದೇ ಒಂದು ಸ್ಟ್ಯಾಂಡ್ ತಗೊಳ್ಳೋ ಪವರ್ ಇರ್ಬೇಕು ನಮ್ಗೆ. ನಮಸ್ತೆ ಟ್ರಂಪ್ ಅಂತ ಕರ್ಕೊಂಬಂದು 900 ಕೋಟಿ ಜನಗಳ ದುಡ್ಡನ್ನ ಹಾಳು ಮಾಡಿದ್ರು. ಅದೇ ಟ್ರಂಪ್ ಅವರು ಇವತ್ತು ಭಾರತ ದೇಶವನ್ನ ಹೀನಾಯ ಮಾನಾಯವಾಗಿ ನಮ್ಗೆ 140 ಕೋಟಿ ಜನಗಳಿಗೆ ಅವಮಾನ ಮಾಡಿದ್ದಾರೆ. ಕೊಳಕು ಅಂತ ಹೇಳ್ತಾರೆ. ಆಮೇಲೆ ಮಕ್ಕಳನ್ನ ಏರಕ್ಕೆ ನಮ್ ದೇಶಕ್ಕೆ ಬರ್ತಾರೆ. ಏನ್ ಇದೆಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ಬೇಕು. ಇರಾನ್ ಅವರು ಒಂದ್ಸಲಿ ಹೇಳ್ತಾರೆ, ದೇಶದ ನಾಗರಿಕರಿಗೋಸ್ಕರ ನಾವು ಬಿಡ್ತೀವಿ ಹಡಗನ್ನ ಅಂತ. ಆ ದೇಶದಲ್ಲಿ ಒಂದು ಸರ್ವೋಚ್ಚ ನಾಯಕ ಬಲಿಯಾದಾಗ ಶ್ರದ್ಧಾಂಜಲಿಯನ್ನ ಸಲ್ಲಿಸಲ್ಲ ನಮ್ಮ ಪ್ರಧಾನಿಗಳು? ಅದು ಮಾನವೀಯತೆ ಅಲ್ವಾ ನಾವ್ ಹೇಳೋದು? ಆಮೇಲೆ ಪುಟಿನ್ ಜೊತೆ ಹೋಗಿ ಕಾರಲ್ಲಿ ಕುತ್ಕೊಳ್ತಾರೆ. ರಷ್ಯಾದೊಂದಿಗೆ ಸಂಬಂಧ ಕಡ್ಕೊಳ್ಳಿ ಅಂತ ಟ್ರಂಪ್ ಹೇಳಿದಾಗ ಆ ಸಂಬಂಧವನ್ನ ಕಡ್ಕೊಳ್ತಾರೆ. ಇದನ್ನ ಯಾವ ರೀತಿ ನಾವು ಅನ್ಕೋಬೇಕು? ಪಕ್ಕದಲ್ಲಿರೋ ಅಫ್ಘಾನಿಸ್ತಾನಕ್ಕೆ 200 ಕೋಟಿ ಒಂದು ಸಹಾಯವನ್ನ ಮಾಡ್ತಾರೆ. ಅವ್ರನ್ನ ಕರ್ಕೊಂಬಂದು ಇಲ್ಲಿ ಕ್ಲೋಸ್ ಡೋರ್ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸ್ತಾರೆ. ಏನ್ ಮಾಡ್ತಿದ್ದಾರೆ ಅಂತ ನಮಗೂ ಒಂದು ಸಂಶಯ ಬರುತ್ತೆ. ಆದ್ರೆ ಇರ್ಲಿ, ಅವ್ರು ಏನ್ ಮಾಡ್ತಾರೆ ಅನ್ನೋದಕ್ಕಿಂತಲೂ ನಮ್ಮ ದೇಶಕ್ಕೆ ಏನ್ ಮಾಡಿದ್ರು? ನಿರುದ್ಯೋಗ ಸಮಸ್ಯೆಗೆ ಏನ್ ಮಾಡಿದ್ರು? ಬೆಲೆ ಏರಿಕೆಗೆ ಏನ್ ಮಾಡಿದ್ರು? ನೋಡಿ, ರಿಫೈನರೀಸ್ ಇದೆ. ಯಾರು ಮಾಡಿದ್ರು ರಿಫೈನರೀಸ್? ಎಲ್ಲ ಮಾಡಿದ್ದು ಮನಮೋಹನ್ ಸಿಂಗ್ ಅವರು. ಗೌರ್ಮೆಂಟ್ ರಿಫೈನರೀಸ್, IOC, BPCL ಎಲ್ಲ ಮಾಡಿದ್ರು. ಒಂದು ಒಳ್ಳೆ ಸ್ಟೋರೇಜ್ ಯೂನಿಟ್ ನ ಇವರು ಮಾಡಿದ್ರೆ ಇವತ್ತು ಈ ರೀತಿಯ ಪರಿಸ್ಥಿತಿ ಏನಿಗೆ ಬರ್ತಿತ್ತು? ಎಲ್ಲ ರಿಲಯನ್ಸ್ ಅವರು, ಅದಾನಿ ಅಂಬಾನಿ ಫ್ರೆಂಡ್ಶಿಪ್ಗೋಸ್ಕರ ದೇಶನ ತ್ಯಾಗ ಮಾಡಿದ್ರು. 1,00,000 ಕೋಟಿ ಲಾಭ ಮಾಡ್ಕೊಳ್ತು ರಿಲಯನ್ಸ್ ಇಂಡಸ್ಟ್ರಿ. ಇವತ್ತು ರಿಲಯನ್ಸ್ ಇಂಡಸ್ಟ್ರಿಯಿಂದಾನೇ ಇಡೀ ದೇಶಕ್ಕೆ ಸಪ್ಲೈ ಆಗ್ತಿರೋದು. ನೀವು ಎಲ್ಲಾನು ಅದಾನಿ ಅಂಬಾನಿಗೆ ಅರ್ಪಿಸಿ ನಿಮ್ಮ ಪಕ್ಷವನ್ನ ಬೆಳೆಸ್ಕೊಂಡ್ರೆ ಹೊರತಾಗಿ ದೇಶದಲ್ಲಿ ನಾಗರಿಕರ ಪಾಡೇನು? ದೇಶದಲ್ಲಿ ನಾಗರಿಕರಿಗೆ ನೀವು ಕೊಟ್ಟಿದ್ದೇನು? ಯಾಕೆ ನಿರಂತರವಾಗಿ ಬೆಲೆ ಏರಿಕೆ ಮಾಡ್ತೀರಾ? ಅದಲ್ದೆ ನೋಡಿ, ಈಗ ಮೀಸಲಾತಿ ಮುಖವಾಡ ಹಾಕಿದ್ರು. ಅದು ಒಂದು ಇದೆ. ಒಂದಷ್ಟು ಮಹಿಳಾ ಮತದಾರರಿಗೆ ಒಂದು ನೆಗೆಟಿವ್ ಮಾಡಕ್ಕೂ ಕಾರಣ ಮಾಡಿದ್ರು. ಮಹಿಳಾ ಮೀಸಲಾತಿ ಈ ಮೊದಲು ಅಂಗೀಕಾರನೂ ಆಗಿತ್ತು. ಎಲ್ಲಾ ಪಕ್ಷಗಳು ಸರ್ವಸಮ್ಮತದಿಂದ, ಅದು ರಾಜ್ಯಸಭೆಯಲ್ಲೂ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಾದ್ರೆ 2023ರಲ್ಲಿ ಎಲ್ಲರೂ ವೋಟ್ ಮಾಡಿ ಅದು ಅಂಗೀಕಾರ ಆಗಿತ್ತು. ಅಂಗೀಕಾರ ಆಗಿದ್ದನ್ನ ಜಾರಿಗೆ ತರಕ್ಕೆ ಕ್ಷೇತ್ರ ಪುನರ್ವಿಂಗಡಣೆ ಅನ್ನೋದನ್ನ ಜೊತೆಯಲ್ಲಿ ಸೇರಿಸಿ ಇವರು ಮಂಕುಬೂದಿ ಎರಚೋ ಒಂದು ಪ್ರಹಸನ ಮಾಡಿದ್ರು. ನಾವು ವಿರೋಧ ಮಾಡಿದ್ದು ಮಹಿಳಾ ಮೀಸಲಾತಿ ಅಲ್ಲ. ಆದ್ರೆ ಇವ್ರು ಹೇಳ್ತಿರೋದು ಪೋಟ್ರೆ ಮಾಡಿದ್ದೆ ಅದನ್ನ ಪೋಟ್ರೆ ಮಾಡಿದ್ದು ಮಾತ್ರ. ಅದು ಮಹಿಳಾ ಮೀಸಲಾತಿಗೆ ನಾವು ವಿರೋಧಿಗಳಲ್ಲ. ಕ್ಷೇತ್ರ ಪುನರ್ವಿಂಗಡಣೆ ಮಾಡಿದ್ರೆ ನೋಡಿ, 850 ಬರುತ್ತೆ. 850ರಲ್ಲಿ 185 ಮಾತ್ರ ನಮ್ಮ ದಕ್ಷಿಣ ರಾಜ್ಯಗಳಿಗೆ ಬಂದಾಗ ನಮ್ಮ ರಾಜಕೀಯ ಅಸ್ತಿತ್ವ ಏನು? ಈಗ ಆಲ್ರೆಡಿ ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು, ಮಲ್ತಾರಣೆ ಧೋರಣೆ
ಅನುಭವಿಸ್ತಿದೀವಿ. ಈಗ ಕರ್ನಾಟಕದಿಂದ 30% ನಮ್ಮ ಒಂದು GST ಹಣ ದೇಶಕ್ಕೆ ಕೊಡುಗೆಯಾಗಿ GDPಗೆ ನಾವು ಕೊಡ್ತಾ ಇದೀವಿ. ಉತ್ತರ ಭಾರತದಲ್ಲಿ ಮಕ್ಕಳನ್ನ ಹೆಚ್ಚಾಗಿ ಮಾಡ್ಕೊಂಡಿದ್ದಾರೆ, ಜನಸಂಖ್ಯೆ ನಿಯಂತ್ರಣನ ಸಾಧಿಸ್ಲಿಲ್ಲ. ನಾವು ಜನಸಂಖ್ಯಾ ನಿಯಂತ್ರಣವನ್ನ ಸಾಧಿಸಿರೋದ್ರಿಂದ, ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಈಗ 10 ಲಕ್ಷಕ್ಕೆ ಒಂದು MP ಅಂತ ಮಾಡಕ್ ಹೋದ್ರೆ ನಮಗ್ ಬರೋದ್ ಎಷ್ಟು ಬರುತ್ತೆ? 185 ಕ್ಷೇತ್ರಗಳು ಬರುತ್ತೆ. ಅವ್ರು ಎಷ್ಟೇ ಮೀಸಲಾತಿ ಕೊಟ್ರು 543ರಲ್ಲಿ ಕೊಟ್ರೆ ಮಹಿಳೆಯರಿಗೆ ಓಕೆ, 800ರಲ್ಲಿ ಕೊಟ್ರೆ ಎಕ್ಸ್ಟ್ರಾ ಇರೋದ್ ಮಾತ್ರ ಅವ್ರ ಮಹಿಳೆಯರಿಗೆ ಕೊಡ್ತಾರೆ. ಆಗಿದ್ರೂ ಸಹ ದಕ್ಷಿಣ ಭಾರತದ ಮಹಿಳೆಯರಿಗೆ ಏನು ಅಂತ ಬೆನಿಫಿಟ್ ಆಗಲ್ಲ. ದಕ್ಷಿಣ ಭಾರತದ ಯಾರಿಗೂ ರಾಜಕೀಯ ಅಸ್ತಿತ್ವ, ಪಾರ್ಲಿಮೆಂಟ್ ಅಲ್ಲಿ ನಮ್ ಧ್ವನಿ ಎತ್ತಕ್ ಆಗಲ್ಲ. ಯಾಕಂದ್ರೆ ನಾವ್ ಎಲ್ಲೋ ಒಂದು ಮೂಲೆಗಿರ್ತೀವಿ ಅಷ್ಟೇ. 185 ಅಂದ್ರೆ ಯಾವ ಮಟ್ಟಿಗೆ ಮೇಡಮ್? 800ರಲ್ಲಿ ಅವ್ರು ಉತ್ತರ ಭಾರತದ ಉತ್ತರ ಪ್ರದೇಶ, ಬಿಹಾರದಲ್ಲಿ ನೋಡಿ 40ಕ್ಕೆ 39. ಸೊ ಇಷ್ಟು 79 ಅಂದ್ರೆ 100% ಜಾಸ್ತಿ ಆಗತ್ತೆ. ನಮ್ ಕರ್ನಾಟಕಕ್ಕೆ ಒಂದ್ 20 ಕ್ಷೇತ್ರ ಜಾಸ್ತಿ ಆಗ್ಬಿಟ್ರೆ ಅದ್ರಲ್ಲೇನು ದೊಡ್ಡ ಬದಲಾವಣೆ ಆಗಲ್ಲ. ನಮಗೆ ದಕ್ಷಿಣ ಭಾರತದವರು ಉಸಿರೆತ್ತಂಗೆ ಇಲ್ಲ. ಇವಾಗ್ಲೇ ನಮ್ಗೆ ಮಲತಾಯಿ ಧೋರಣೆ, ನಮ್ಮ GST ಹಣ ಕೊಡಲ್ಲ, ಆದ್ರೆ ಕೊಡುಗೆ ಮಾತ್ರ ನಮ್ದೆ. ಯಾಕಂದ್ರೆ ನಾವು ಜನಸಂಖ್ಯಾ ನಿಯಂತ್ರಣವನ್ನ ಇಲ್ಲಿ ಸಾಧಿಸಿದೀವಿ, ಅವ್ರು ಸಾಧಿಸಿಲ್ಲ, ಮಕ್ಕಳು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಅವರ ಮಕ್ಕಳನ್ನ ನಾವು ಸಾಕ್ಬೇಕು. ಈಗ ನಾವು ₹1 ಅಲ್ಲಿ ಕೊಟ್ರೆ ನಮ್ಗೆ 13ರಿಂದ 15 ಪೈಸೆ ಕೊಡ್ತಾರೆ. ಆದ್ರೆ ಉತ್ತರ ಪ್ರದೇಶಕ್ಕೆ ₹6 ಹೋಗ್ತಿದೆ. ಅವ್ರು ಕಟ್ಟೋದಿಷ್ಟು, ಇವ್ರು ಕೊಡ್ತಿರೋದಿಷ್ಟು. ಇದೇ ರೀತಿ ಅನೇಕ ರಾಜ್ಯಗಳಿಗೆ ಹೋಗ್ತಾ ಆಯ್ತು. ಒಕ್ಕೂಟ ವ್ಯವಸ್ಥೆಯಲ್ಲಿ ಇದು ಒಪ್ಕೊಳ್ಳೋಣ. ಹಾಗಂತ ಇದರ ಬಗ್ಗೆ ಒಂದು 3 ದಿನ ಇವಾಗ ಸ್ಪೆಷಲ್ ಸೆಷನ್ ಕರೆದ್ರು ಮಹಿಳಾ ಮೀಸಲಾದ ಬಗ್ಗೆ. ಅದೇ ರೀತಿ ಕ್ಷೇತ್ರ ಪುನರ್ವಿಂಗಡಣೆಯ ಬಗ್ಗೆ ಸಹ ಲೋಕಸಭೆಯಲ್ಲಿ ಕರೆದು ಅದರ ಬಗ್ಗೆ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ಬೇಕಿತ್ತು. ಈ ರೀತಿ ಅನ್ಯಾಯ ಆಗ್ತಿದೆ, ಇದನ್ನ ಯಾವ ರೀತಿ ಮಾಡೋಣ? ನಿಮಗೂ ರಾಜಕೀಯ ಪ್ರಾತಿನಿಧ್ಯ, ನಿಮ್ಮ ಒಂದು ಅಸ್ತಿತ್ವ, ನಿಮ್ಮ ಮಾತಿಗೂ ಬೆಲೆ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳಿದ್ರು. ಅದಕ್ಕೆ ಅವತ್ತು ಸ್ಟಾಲಿನ್ ಅವರು ಆ ಪೇಪರ್ನ ಅರ್ಧ ಹಾಕ್ತಾರೆ. ಯಾಕಂದ್ರೆ ದಕ್ಷಿಣ ರಾಜ್ಯಗಳು ಅವ್ರ ಏನ್ ಹೇಳಿದ್ರು, ಈಗ ನಾವೇನಾದ್ರು ದಕ್ಷಿಣ ರಾಜ್ಯ ಅಂದಿದ ತಕ್ಷಣ ನೀವು ದೇಶನ ಇಬ್ಬಾಗ ಮಾಡಕ್ ಹೋಗ್ತೀರಾ ಅಂದ್ರೆ ನಮ್ಮ ಹಕ್ಕನ್ನ ನಾವ್ ಯಾವ ರೀತಿ ಕೇಳ್ಬೇಕು? ನಾವು ಇವತ್ತು ಹೇಳ್ತಾ ಇದೀವಿ 543 ಕ್ಷೇತ್ರ ಏನಿದೆ ಅದ್ರಲ್ಲಿ ಕೊಡ್ಲಿ ಹೆಣ್ಮಕ್ಳಿಗೆ ಮೀಸಲಾತಿಯನ್ನ. ಯಾಕೆ ಕೊಡಲ್ಲ ಇವರು? 23ರಲ್ಲೇ ಕೊಡ್ಬೇಕಾಗಿತ್ತು. ಆಗ ಏನ್ ಮಾಡಿದ್ರು? ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ಬೇಕು, ಜಾತಿ ಗಣತಿ ಜನಗಣತಿ ಮಾಡ್ಬೇಕು ಅಂತ ಅಡ್ಡ ಇಟ್ರು. ಈಗೇನಕ್ಕೆ ತರಾತುರಿಯಲ್ಲಿ ಮೀಸಲಾತಿಯನ್ನ ಮುಂದೆ ತಂದ್ರು? ಅಂದ್ರೆ ಎಲೆಕ್ಷನ್ಗೋಸ್ಕರ ತರಾತುರಿಯಲ್ಲಿ SIR ಇರ್ಬೋದು, ಮಹಿಳಾ ಮೀಸಲಾತಿ ಇರ್ಬೋದು, ಅದೇ ಹೇಳಿದ್ದು ಬಿಜೆಪಿಯವರು ಎಲೆಕ್ಷನ್ ಸ್ಟ್ರಾಟಜಿಗಳು ಏನೆಲ್ಲ ಮಾಡಕ್ಕಾಗುತ್ತೆ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತು ಮಹಿಳಾ ಮೀಸಲಾತಿ ವಿರೋಧಿ ಅಲ್ಲ. ನೋಡಿ, 1989ರಲ್ಲೇ ಮಾರ್ಗರೆಟ್ ಆಳ್ವಾ ಅವ್ರನ್ನ ಒಂದು ಸಮಿತಿ ರಚಿಸಿ ನೇತೃತ್ವದಲ್ಲಿ ರಾಜೀವ್ ಗಾಂಧಿ ಅವರು ಸ್ಥಳೀಯ ಮಟ್ಟದಲ್ಲಿ ಹೆಣ್ಣು ಮಕ್ಕಳಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗ್ಬೇಕು ಅಂತ, ಇವತ್ತೇನಾದ್ರೂ ಒಂದು 15 ಲಕ್ಷ ಜನ ಹೆಣ್ಣು ಮಕ್ಕಳು ರಾಜಕೀಯದಲ್ಲಿ ಪ್ರಾತಿನಿಧ್ಯವನ್ನ ಸಾಧಿಸ್ತಿದ್ದಾರೆ ಅಂದ್ರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಕೊಟ್ಟ 33%, ಯಾವತ್ತು 89ರಲ್ಲಿ ಕೊಟ್ಟಂತಹ ಮೀಸಲಾತಿಯ ಕಾರಣ. ಅದಲ್ದೇನೆ ಸಾಕಷ್ಟು ತದನಂತರ ಬಂದಂತಹ PV ನರಸಿಂಹರಾವ್ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, ಇವರೆಲ್ಲರೂ ಸಹ ಮೀಸಲಾತಿಯ ಬಗ್ಗೆ ಧ್ವನಿ ಎತ್ತದವ್ರೆ, ಇಲ್ಲ ಅಂತ ನಾವ್ ಹೇಳಲ್ಲ. ಅದಾದ್ಮೇಲೆ ರಾಜ್ಯಸಭೆ ಮನಮೋಹನ್ ಸಿಂಗ್ ರವರ ನೇತೃತ್ವದಲ್ಲಿ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಯಲ್ಲಿ ಬಿಲ್ ನ ಅಂಗೀಕಾರ ಮಾಡಿರ್ತಾರೆ. 23ರಲ್ಲಿ ಸರ್ವಸಮ್ಮತದಿಂದ ನಾವು ಬಿಲ್ಗೆ ಸೈನ್ ಮಾಡಿರ್ತೀವಿ. ಅದನ್ನ ಜಾರಿಗೊಳಿಸ್ಬೇಕು. ಅದನ್ನ ಜಾರಿಗೊಳಿಸೋದು ಬಿಟ್ಟು ಇವರು ಏಕಾಏಕಿಯಾಗಿ ಕ್ಷೇತ್ರ ಪುನರ್ವಿಂಗಡಣೆ ಅನ್ನೋ ಒಂದು ಇದನ್ನ ಹಿಂದೆ ಇಟ್ಟು ಅಲ್ಲ ಮರೆಯಲ್ಲಿಟ್ಟು ಮುಂದ್ಗಡೆ ಮೀಸಲಾತಿಯ ಮುಖವಾಡ ಹಾಕಕ್ ಹೋದಾಗ ನಾವು ವಿರೋಧ ಮಾಡಿದ್ವಿ. ಚರ್ಚೆನೆ ಮಾಡದೆ ಕ್ಷೇತ್ರ ಪುನರ್ವಿಂಗಡಣೆಯ ಬಗ್ಗೆ ಇದ್ರ ಜೊತೆಯಲ್ಲೇ ಆ ಬಿಲ್ ನ ಸೇರಿಸಿ ಆಮೇಲೆ ಏನ್ ಹೇಳಿದ್ರು? ನಾವು 50% ಕೊಡ್ತೀವಿ ಅಂತೆಲ್ಲ ಏನೋ ಹೇಳಿದ್ರು ಗೃಹ ಸಚಿವರು. ಪೇಪರ್ ಅಲ್ಲೇ ಇಲ್ಲ ಅಂದ್ಮೇಲೆ ಹೇಗೆ ನಾವು ನಂಬಕ್ಕಾಗುತ್ತೆ ಗೃಹ ಸಚಿವರ ಮಾತನ್ನ ಅಂತ ಪ್ರಿಯಾಂಕಾ ಗಾಂಧಿ ಅವರು ಪ್ರಶ್ನೆ ಮಾಡಿದ್ರು. ಸೊ ನೋಡಿ, ಈ ರೀತಿ ಸ್ಟ್ರಾಟಜಿಗಳನ್ನ ಮಾಡಿ ಜನಗಳಿಗೆ ಆ ಟೈಮ್ಗೆ ಮಂಕುಬೂದಿ ಎರಚೋ ಒಂದು ಪ್ರಯತ್ನವನ್ನ ನಿರಂತರವಾಗಿ ಬಿಜೆಪಿ ಮಾಡ್ಕೊಂಡ್ ಬರ್ತಿದೆ. ಓಕೆ, ಇದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ. ನಾವು ಪಂಚರಾಜ್ಯಗಳ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಮಾತಾಡ್ತಿದ್ವಿ. ಇನ್ನು ಕೊನೆಯದಾಗಿ ತಮಿಳ್ನಾಡು ಬಗ್ಗೆ ಮಾತಾಡೋದಾದ್ರೆ ಒಂದ್ ರೀತಿ ಮಿರಾಕಲ್ ಅಂತ ಅಂತಾರೆ ಕೆಲವರು. ಇದು ಹಿಸ್ಟೋರಿಕಲ್ ಅಚೀವ್ಮೆಂಟ್ ವಿಜಯ್ ಅವ್ರದ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಯಾಕಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ 30ರಿಂದ 40 ಪಡ್ಕೊಂಡ್ರೇನೆ ಹೆಚ್ಚು ಅನ್ನೋ ತರ ಇದ್ದಿದ್ ವಾತಾವರಣ 110ಕ್ಕೆ ಬರುತ್ತೆ ಅಂತ ಅಂದ್ರೆ ಹೆಂಗ್ ಅನ್ಸುತ್ತೆ ನಿಮ್ಗೆ ವಿಜಯ್ ಅವರ ಈ ಒಂದು ಪ್ರಯತ್ನ ಜೊತೆಗೆ ಅದಕ್ಕೆ ಸಿಕ್ಕ ಫಲದ ಬಗ್ಗೆ? ಮೇಡಮ್, ನಿಜವಾಗ್ಲೂ ಇದನ್ನ ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಎಕ್ಸಿಟ್ ಪೋಲ್ಗಳು ಸಹ 1-2 ಹೇಳಿರ್ಬೋದೇನೋ ಇಷ್ಟು ಬರ್ಬೋದು ಅಂತ, 50-60 ಆತರ ಹೇಳಿರ್ಬೋದೇನೋ. ಬಟ್ ಈ ಮಟ್ಟಿಗೆ TVK ಬರುತ್ತೆ ಅಂತ ನಿಜವಾಗ್ಲೂ ಯಾರಿಗೂ ಈವನ್ ನನಗೂ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. AIADMK ಮತ್ತೆ DMK ನಿರಂತರವಾಗಿ ಇಲ್ಲ ಇವ್ರು ಬರ್ತಿದ್ರು, ಇಲ್ಲ ಅವ್ರು ಬರ್ತಿದ್ರು. ಅಲ್ಲಿ ಏನಂದ್ರೆ ದ್ರಾವಿಡ ರಾಷ್ಟ್ರ, ಅದು ಅಲ್ಲಿ ಯಾರು ಲಗ್ಗೆ ಇಡಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ. ಆಮೇಲೆ ಈ ಆಮಿಷಗಳು ಈಗ ನಮ್ಮ ಏನೇ ಹೇಳ್ತಾರೆ ಜನಗಳಿಗೆ ಕಲರ್ ಟಿವಿ, ಕುಕ್ಕರ್ ಇವೆಲ್ಲ ಕೊಡೋ ಸಂಪ್ರದಾಯವನ್ನ ಆಗಿನ ಮೊದ್ಲಿಗೆ ಇಡೀ ಭಾರತ ದೇಶದಲ್ಲಿ ಕೊಟ್ಟವ್ರೆ ತಮಿಳ್ನಾಡವರು.
ಸೊ ಅಲ್ಲಿ ಜಯಲಲಿತಾ ಒಂದು ಪ್ರಾತಿನಿಧ್ಯ ಇರ್ಬೋದು, ಸ್ಟಾಲಿನ್ DMK ಕರುಣಾನಿಧಿ ಅವರ ಪ್ರಾತಿನಿಧ್ಯ ಇರ್ಬೋದು, ರಾಜಕೀಯವಾಗಿ ಬಹಳ ಭದ್ರವಾಗಿತ್ತು. ಅದಲ್ಲದೆ ಈಗ ಬಂದಂತಹ ನಾಯಕರುಗಳದ್ದು ಸಹ ಇತ್ತು. ದ್ರಾವಿಡ ರಾಷ್ಟ್ರ ಅಂದ್ರೆ ಅದರದ್ದೇ ಆದ ಒಂದು ಮೂಲ ಸಂಸ್ಕೃತಿಯನ್ನ ಇಟ್ಕೊಂಡಂತಹ ರಾಷ್ಟ್ರ ಅಂತಾನೆ ಹೇಳ್ಬೋದು. ಸೊ ಅಂತ ಕಡೆ ಒಬ್ಬ ಸಿನಿಮಾ ನಟರು, ಈ ಮೊದ್ಲು ರಜನಿಕಾಂತ್ ಅವ್ರು ಇರ್ಬೋದು, ಆ ಮತ್ತೆ ಕಮಲ್ ಇನ್ನೊಬ್ಬ ಹಾಸನ್. ನಟರು ಸಹ ಇದ್ರು, ಅವ್ರು ಇರ್ಬೋದು, ಕಮಲ್ ಹಾಸನ್ ಅವ್ರು ನೋಡಿ, ಅಂತ ದೊಡ್ಡ ನಟ್ರೆ ಅಲ್ಲಿ ಖಾತೆ ತೆರೆಯೋದು ಕಷ್ಟ ಆಯ್ತು. ಆಮೇಲೆ ಹಂಗೆ ನೋಡಕ್ ಹೋದ್ರೆ ಇವಾಗ ಆಂಧ್ರದಲ್ಲಿ ಇವರು ನಮ್ಮ ಚಿರಂಜೀವಿಯವರು ಸಹ ಒಂದು ಪಕ್ಷವನ್ನ ಕಟ್ಟು ಅವ್ರ ಕೈಯಲ್ಲೂ ಆಗ್ಲಿಲ್ಲ. ರಜನಿಕಾಂತ್ ಅವರು ಅಷ್ಟು ದೊಡ್ಡ ನಟರು, ಅವರು ಪಕ್ಷವನ್ನ ಕಟ್ಟಿ ಅವ್ರ ಕೈಯಲ್ಲಿ ಆಗ್ಲಿಲ್ಲ. ಅವ್ರನ್ನೆಲ್ಲಾರು ಮೀರಿಸಿ ಇವತ್ತು ನಿಜವಾಗ್ಲೂ ಆಶ್ಚರ್ಯಕರವಾಗಿ ವಿಜಯ್ ಅವರು ಈ ರೀತಿಯ ಒಂದು ದೊಡ್ಡ ಬಹುಮತವನ್ನ ಸಾಧಿಸಿದ್ದಾರೆ. ನೋಡಿ, ಎಲ್ರು ಈ ಪಕ್ಷ ಆ ಪಕ್ಷ ಆಮಿಷಗಳನ್ನ ಕೊಡಕ್ ಹೋಯ್ತು, ಆಮೇಲೆ ತಾವು ಮಾಡಿರೋ ಕೆಲ್ಸಗಳನ್ನ ತೋರ್ಸಕ್ ಹೋದ್ರು. ಬಟ್ ಅವ್ರು ಏನು ಇಲ್ಲ, ಹೊಸದಾಗ್ ಬಂದ್ರು, ಒಂದಷ್ಟು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ, ಭರವಸೆಗಳು. ಅದು ಮುಂದೆ ನೋಡೋಣ ಅವ್ರು ಏನ್ ಮಾಡ್ತಾರೆ ಅಂತ. ಯಾಕಂದ್ರೆ ನಮಗ್ ಗೊತ್ತಿಲ್ಲ ಅವ್ರ ರಾಜಕೀಯವಾಗಿ ಯಾವ ರೀತಿ ವಿಜಯ್ ಅವ್ರು ಇದ್ದಾರೆ ಅಂತ. ಬಟ್ ವಾಟ್ ಎವರ್ ಇಟ್ ಮೇ ಬಿ, ಅವ್ರದ್ದೊಂದು ಒಳ್ಳೆ ಇದೆ. ಅವರು ಸಹ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಅಪ್ರೋಚ್ ಮಾಡೋ ಪ್ರಯತ್ನ ಮಾಡಿದ್ರು. ಬಟ್ ನಮ್ಮ ರಾಜಕೀಯದಲ್ಲಿ ಆ ಸ್ಟಾಲಿನ್ ಜೊತೆ ಒಂದು ಇದು ಮಾಡ್ಕೊಂಡಿದ್ದಿದ್ರಿಂದ ಏನೋ ಗೊತ್ತಿಲ್ಲ. ಬಟ್ ರಾಹುಲ್ ಗಾಂಧಿ ಅವ್ರನ್ನ ನಿರಂತರವಾಗಿ ಸಂಪರ್ಕ ಮಾಡ್ಬೇಕು ಅನ್ನೋ ಮನಸ್ಸು ವಿಜಯ್ ಅವರು ಮಾಡಿದ್ರು. ಈಗ್ಲೂ ಸಹ ಅವ್ರೇನೋ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೋಬೇಕಿತ್ತು ಅಥವಾ ಮಾಡ್ಕೊಂಡಿದೀವಿ ಅಂತೇನೋ ಹೇಳ್ದಂಗೆ ಒಂದು ನನಗೊಂದು ಅದೇ, ಸ್ಟೇಟ್ಮೆಂಟ್ ಯಾಕಂದ್ರೆ ಇನ್ನ ಸಿಕ್ಕಿದೆ. ಬಹುಮತಕ್ಕೆ ಒಂದಷ್ಟು ಸೀಟ್ ಕೊರತೆ ಬಹುಮತಕ್ಕೆ ಇರೋದ್ರಿಂದ ಬೇಕಿದೆ. ಕಾಂಗ್ರೆಸ್ ಕೈ ಬಟ್ ಜೋಡಿಸುತ್ತೆ ಒಂದ್ ಹಾಗಾದ್ರೆ ಹೇಳ್ತೀನಿ, ಅವ್ರನ್ನು ಸಹ ಏನು ವಿಜಯ್ ಅವರಿದ್ದಾರೆ, ಅವರು ಕ್ರಿಶ್ಚಿಯನ್ ಇವರು ಸಮುದಾಯ. ಸಮುದಾಯದವರು ಅಂತ ಇವರು ಬಿಜೆಪಿ ಅವರು ಅವ್ರನ್ನು ಬಿಂಬಿಸಿದ್ರು. ಸೊ ಆ ರೀತಿ ನೋಡಕ್ ಹೋದ್ರೆ ಬಿಜೆಪಿ ಅವರು ಅಲ್ಲಿ ಪಾಪ ಇವ್ರನ್ನ ಅಣ್ಣಾಮಲೈನ ಪಾಪ ಒಂಥರ ಬಲಿಪಶು ಮಾಡ್ಬಿಟ್ರು ಅನ್ಸುತ್ತೆ. ಅವ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಸಂಘಟನೆ ಮಾಡೋದು ಅಂತ. ಮತ್ತೆ ಈಗ ಅವ್ರನ್ನ ದೂರ ತಳ್ಳಿ ಮತ್ತೆ ADMK ಜೊತೆ ಮೈತ್ರಿ ಮಾಡ್ಕೊಂಡು ಸಾಕಷ್ಟು ಮಾಡ್ಕೊಂಡೋದ್ರು. ಬಟ್ ಎಲ್ಲೋ ಒಂದ್ ಕಡೆ ನನಗ್ ಗೊತ್ತಿರೋ ಹಾಗೆ ಅಣ್ಣಾಮಲೈ ಅಲ್ಲಿ ಬಲಿಪಶು ಆದ್ರ ಅಂತ ಅನ್ಸುತ್ತೆ. ಅವ್ರು ಇಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಮಾಡಿ ಆಫೀಸರ್ ಆಗಿದ್ರು. ಬಟ್ ಇವತ್ತು ರಾಜಕೀಯವಾಗಿ ಅವರು ಒಳ್ಳೆ ಇದು ಸಿಗ್ಲಿಲ್ವೇನೋ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇದ್ದಿದ್ರಿಂದ ನಾನು ವೈಯಕ್ತಿಕವಾಗಿ ಅವ್ರ ಬಗ್ಗೆ ಮಾತಾಡ್ತೀನಿ. ಸೊ ಇವತ್ತೇನು TVK ಸಾಧನೆ ನಿಜವಾಗ್ಲೂ ಮೇಡಮ್ ಆಶ್ಚರ್ಯಕರವಾಗಿದೆ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಬಟ್ ಎಲ್ಲೋ ಒಂದು ಅಭಿಪ್ರಾಯ ನಾನು ಕೇಳಲ್ಪಟ್ಟೆ. ಇನ್ ಕೇಸ್ ಬಿಜೆಪಿ ಏನಾದ್ರೂ ಅಣ್ಣಾಮಲೈ ಅವರನ್ನ ಮೇನ್ ಫೇಸ್ ಆಗಿ ತಗೊಂಡು AIADMK ಜೊತೆ ಮೈತ್ರಿ ಮಾಡ್ಕೊಳ್ದೆ, ಇವಾಗ ವಿಜಯ್ ಅವರು ಯಾವ ರೀತಿ ಪ್ರಚಾರವನ್ನ ಮಾಡಿದ್ರು, ಒಂದ್ ರೀತಿಯಾಗಿ ಅಫ್ಕೋರ್ಸ್ ಸಿನಿಮಾ ಹಿನ್ನೆಲೆಯಿಂದ ಬಂದವರು, ಒಂದಷ್ಟು ಫ್ಯಾನ್ ಫಾಲೋವಿಂಗ್, ಒಂದಷ್ಟಲ್ಲ ತುಂಬಾ ಫ್ಯಾನ್ ಫಾಲೋವಿಂಗ್ ಇತ್ತು, ಅಭಿಮಾನಿಗಳೇ ಗೆಲ್ಲಿಸಿದ್ರು ಅನ್ನೋ ರೀತಿಯಲ್ಲಿ ಮಾತಾಡ್ಬೋದು ಇವತ್ತು. ಇದೇ ಸ್ಥಾನವನ್ನ ಬಿಜೆಪಿ ಅಣ್ಣಾಮಲೈ ಅವರಿಗೆ ಕೊಟ್ಟು ಒಂದಷ್ಟು ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟು ಬಿಟ್ಟಿದ್ದಿದ್ರೆ ಅಣ್ಣಾಮಲೈ ಅವರು ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲೋ ಚಾನ್ಸಸ್ ಇರ್ತಾ ಇಲ್ಲ ಇತ್ತು ಅಂತ ಮೇಡಮ್, ಇಲ್ಲಿ ಅನ್ಸುತ್ತಾ? ನೋಡಿ, ಅಲ್ಲಿ ಒಂದು ಜೆನ್ಸಿ ಜನರೇಷನ್ ಅಂತ ಇದೆಯಂತೆ. ನಾನು ಒಂದು ಆರ್ಟಿಕಲ್ ಓದಿದ್ದನ್ನ ನಾನು ಹೇಳ್ತೀನಿ, ನನಗೆ ವೈಯಕ್ತಿಕವಾಗಿ ಗೊತ್ತಿಲ್ಲ. ಅಲ್ಲಿ ಏನ್ ಹೇಳಿತ್ತು ಅಂದ್ರೆ, ಈ ಮಕ್ಳೆಲ್ಲ ತಂದೆ ತಾಯಿಗೆ ಹೇಳ್ತಿದ್ರಂತೆ, ನೀವು ವಿಜಯ್ಗೆ ಓಟ್ ಹಾಕ್ಬೇಕು ಅಂತ. ಜೆನ್ಸಿ ಜನರೇಷನ್, ಈ ಯೂತ್ ಏನಿದ್ದಾರೆ, ಯೂತ್ ವಿಜಯ್ನ ತುಂಬಾ ನೆಚ್ಕೊಂಡಿದ್ದಾರೆ. ಒಂದನೇದು. ಎರಡನೇದು, ವಿಜಯ್ ಅವರು ಒಂದು ಏನ್ ಹೇಳ್ತಾರೆ, ನಟರಾಗಿ ಒಂದು ಸಾಮಾಜಿಕ ಹೋರಾಟದ ಚಿತ್ರಗಳನ್ನ ಮಾಡಿದ್ರು. ಅದು ಸಹ ಅವರಿಗೆ ಪ್ಲಸ್ ಆಯ್ತು. ಒಂದು ಯಾರೋ ಒಬ್ಬ ನಾಯಕನಾಗಿ ಏನು ಸಾಮಾಜಿಕವಾಗಿ ಹೋರಾಟಗಳ ಬಗ್ಗೆ ಒಂದು ಹೋರಾಟಗಳ ಚಿತ್ರಗಳನ್ನ ಮಾಡಿದ್ರು. ಅವು ಸಹ ಅವ್ರ ಪ್ಲಸ್. ಅಂದ್ರೆ ವ್ಯಕ್ತಿ ವರ್ಚಸ್ ಇರುತ್ತೆ ಮೇಡಮ್, ಕ್ರೇಜ್ ಇರುತ್ತೆ ಕೆಲವು ಕಡೆ. ಯಾಕಂದ್ರೆ ತಮಿಳ್ನಾಡು ನಲ್ಲಿ ನೋಡಿ, ಚಿತ್ರರಂಗ ಅನ್ನೋದಕ್ಕೆ ಮೂಲ ಸೊಗಡೆ ಹೇಳ್ಬೇಕಂದ್ರೆ ಮದ್ರಾಸು. ಸೊ ವಿಜಯ್ ಅವರ ಚಿತ್ರಗಳು ನಾನು ನೋಡಿದೀನಿ. ಕರ್ನಾಟಕದಲ್ಲಿ ಎಲ್ಲಾರು ಬ್ಯಾನರ್ ತುಂಬಾ ಕ್ರೇಜ್ ಇದೆ, ಒಟ್ನಲ್ಲಿ ಯೂತ್ಗಂತೂ ತುಂಬಾ ಕ್ರೇಜ್ ಇದೆ. ಸೊ ಆ ಒಂದು ಕ್ರೇಜ್ ಆ ಮಟ್ಟಿಗೆ ಕರ್ಕೊಂಡು ಹೋಗಿರ್ಬೋದ. ನಾನು ಒಂದಷ್ಟು ತಮಿಳ್ನಾಡಲ್ಲಿ ನನ್ನ ರಿಲೇಷನ್ ಇದಾರೆ, ಅವ್ರ ಸ್ಟೇಟಸ್ ಅಲ್ಲೆಲ್ಲ ನೋಡ್ಬೇಕಾದ್ರೆ TVK ಅವ್ರದ್ದು ವಿಡಿಯೋಸ್, ಅವ್ರು ಮಾತಾಡಿರೋದು, ಹಂಗ್ ನೋಡಕ್ ಹೋದ್ರೆ ಕರೂರಲ್ಲಿ ಕಾಲ್ ತುಳಿತ ಆದಾಗ ಇವ್ರದ್ದು ಏನಾಗುತ್ತಪ್ಪ ಪಕ್ಷ ಅಂತಾನೆ ಅನ್ಸ್ತಿತ್ತು. ಬಟ್ ಅದ್ಯಾವ್ದು ಅಲ್ಲೂ ಕೂಡ ಇಲ್ಲಿ ಮುನ್ನಡೆ. ಇದಕ್ ಬಂದಿಲ್ಲ ನೋಡಿ. ಅಲ್ಲೂ ಸಹ ಬಹುಮತವನ್ನ ಸಾಧಿಸ್ಕೊಂಡು ಈ ರೀತಿ ಬಂದಿದ್ದಾರೆ ಅಂದ್ರೆ, ಒಂದ್ ರೀತಿ ಆ ವ್ಯಕ್ತಿ ಮೇಲೆ ಇರುವಂತಹ ನಂಬಿಕೆಯೋ ಅಥವಾ ವ್ಯಕ್ತಿ ವರ್ಚಸ್ಸೋ ಅಥವಾ ಒಂದು ಫ್ಯಾನ್ ಬೇಸ್ ಕ್ರೇಜ್ ಇರ್ಬೋದು ಅಂತ ಅನ್ಸುತ್ತೆ ಮೇಡಮ್. ಬಟ್ ಅಣ್ಣಾಮಲೈ ಬಿಜೆಪಿ ಬಲಿಪಶು ಮಾಡ್ತು ಅನ್ನೋದಕ್ಕೆ ಅದನ್ನ ಹೇಗೆ ಇದ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಇಲ್ಲಿ ಮೊದಲು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದು ಅಣ್ಣಾಮಲೈ ಅವ್ರಿಗೆ, ನಂತರ ಕಿತ್ಕೊಂಡು ನಂತರ ನೈನಾರ್ ನಾಗೇಂದ್ರನ್ ಅವ್ರಿಗೆ ಕೊಡ್ತು, ನಂತರ ಒಂದಷ್ಟು ಕ್ಷೇತ್ರಗಳ ಜವಾಬ್ದಾರಿಯನ್ನ ಕೊಟ್ಟು ಅದನ್ನು ಕೂಡ ವಾಪಸ್ ಪಡ್ಕೊಳ್ತು ಅನ್ನೋದಕ್ಕಿಂತ ಅವರೇ ಹಿಂದೆ ಸರಿದ್ರು ಅಂತ. ಇಲ್ಲಿ ಅಣ್ಣಾಮಲೈ ಅವ್ರಿಗೆ ನಿಜಕ್ಕೂ ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನ ಇದೆ ಅನ್ನೋದು ಸರಿನಾ, ಅಥವಾ ಬಿಜೆಪಿ ಅವ್ರನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಅಂತ ಕನ್ಸಿಡರ್ ಮಾಡೋದಾ ಅಂತ? ಮೇಡಮ್, ಅಣ್ಣಾಮಲೈ ಅವರು ಏನ್ ಹೇಳ್ತಾರೆ, ವೈಯಕ್ತಿಕವಾಗಿ ಇಷ್ಟಪಟ್ಟು ಪಕ್ಷಕ್ಕೆ ಆ ಒಂದು ನಿರ್ಧಾರ ತಗೊಂಡ್ರು ಅನ್ಸುತ್ತೆ. ಆದ್ರೆ ಪಕ್ಷ ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತು ನಾವು ನೋಡಿರೋರ ತರ
ಅವರು ಸ್ವಲ್ಪ ಆ ಒಂದು ಟೈಮಲ್ಲಿ ತ್ರಿಶೂಲ ಎಲ್ಲ ಇಟ್ಕೊಂಡು ನನ್ಗೆ ಅನ್ಸ್ತಿತ್ತು ಒಂದು ಒಳ್ಳೆ ಎಜುಕೇಟೆಡ್, ಯಾಕೆ ಇವ್ರು ಹಿಂಗೆಲ್ಲ ಮಾಡ್ತಿದಾರೆ ಅಂತ. ಅದಕ್ಕೊಂದಷ್ಟೆಲ್ಲ ಅಲ್ಲಿ ಬರ್ಕೊಂಡಿದ್ರು. ಬಟ್ ವಾಟ್ ಎವರ್ ಇಟ್ ಮೇ ಬಿ, ನೋಡಿ ಅವ್ರನ್ನ ರಾಜ್ಯಾಧ್ಯಕ್ಷರಾಗಿ ಮಾಡಿದಾಗ ಪಕ್ಷ ಸಂಘಟನೆಗೆ ಹೆಚ್ಚಾಗಿ ಒತ್ತು ಕೊಟ್ಟು ಪಾಪ ಅವ್ರು ಮಾಡ್ತಿದ್ರು. ಆದ್ರೆ ಏಕಾಏಕಿ ಒಬ್ರು ಆ ಸ್ಥಾನದಲ್ಲಿದ್ದಾಗ ತೆಗೆದು ಇನ್ನೊಬ್ಬರಿಗೆ ಕೊಟ್ಟಿದ್ದು ತಪ್ಪಾಗತ್ತೆ. ಇಲ್ಲ ತೆಗೆದಾಗ ಆ ವ್ಯಕ್ತಿಗೆ ಅದಕ್ಕಿಂತಲೂ ಉನ್ನತವಾದ ಒಂದು ಹುದ್ದೆಯನ್ನ ಕೊಡ್ಬೇಕಿತ್ತು. ಒಂದು ನೆಗ್ಲಿಜೆನ್ಸ್ ಆಯ್ತು ಅಲ್ಲಿ. ಸೊ ನೋಡಿ, ಪಕ್ಷದಲ್ಲಿ ಎಲ್ಲಾನು ಗಮನಿಸ್ತಿರ್ತಾರೆ ಜನ, ಅದು ಸಹ ಅವ್ರಿಗೊಂದು ಇದಾಗಿರ್ಬೋದು. ಆದ್ರೆ ನನ್ನ ಪ್ರಕಾರ ನಿಜವಾಗ್ಲೂ ಅಣ್ಣಾಮಲೈ ಅವರು ಬಿಜೆಪಿಗೆ ಏನಲ್ಲಿ ತಮಿಳ್ನಾಡಿಗೆ ಹೋದ್ರು ನಿಜವಾಗ್ಲೂ ಬಲಿಪಶು ಆದ್ರು ಅಂತಾನೆ ಅನ್ಸುತ್ತೆ ಮೇಡಮ್. ನನ್ನ ವೈಯಕ್ತಿಕವಾಗೂ ಸಹ ಅನ್ಸುತ್ತೆ. ಯಾಕಂದ್ರೆ ಅವ್ರು ಒಂದು ಒಳ್ಳೆ ಹುದ್ದೆಯಲ್ಲಿದ್ರು, ಅವಾಗ ಇದ್ದಿದ್ ಖಡಕ್ನೆಸ್ ಹೆಂಗಿತ್ತು, ಅವ್ರು ಹೆಂಗ್ ಮಾತಾಡ್ತಿದ್ರು, ಯಾವ ರೀತಿ ವೃತ್ತಿಯಲ್ಲಿದ್ರು. ಆದ್ರೆ ಪಕ್ಷಕ್ಕೆ ಹೋದ್ಮೇಲೆ ಆ ಸೌಂಡ್ ಬರ್ತಿಲ್ಲ, ಆ ಖಡಕ್ನೆಸ್ ಬರ್ತಿಲ್ಲ. ನಾವೇನ್ ಹೇಳ್ತೀವಿ, ಒಬ್ಬರನ್ನ ಒಂದ್ ರೀತಿಯಲ್ಲಿ ನೋಡಿರ್ತೀವಿ, ಅದು ನನಗೆ ಕಾಣಿಸ್ಲಿಲ್ಲ ಅವರಲ್ಲಿ ಈಗ. ಓಕೆ, ಇನ್ನು ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ, ಹೋರಾಟ, ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಕಾಂಗ್ರೆಸ್ ಮೊದ್ಲಿಂದನೂ ನಾವು ಅಂದ್ರೆ ನೋಡಿ, ಇವಾಗ ಟಿವಿಕೆ ಪಕ್ಷದಲ್ಲಿ ಮೊದ್ಲು ಇವ್ರು ಹೇಳ್ತಾರೆ, ಯಾರು ವಿಜಯ್ ಅವರು, ಕಾಂಗ್ರೆಸ್ ಮೂಲ ಮತಗಳು ನಮಗೆ ಬರುತ್ತೆ, ಏನು ತಮಿಳ್ನಾಡಲ್ಲಿರುವಂತಹ ಮತಗಳು ಇವ್ರಿಗೆ ಸ್ಟಾಲಿನ್ ಪಾಕೆಟ್ಗೆ ಹೋಗುತ್ತೆ ಅಂದ್ರೆ ಅದ್ರ ಅರ್ಥ ಏನಂದ್ರೆ, ಮೂಲವಾಗಿ ನಮ್ಮ ಮತಗಳು ಇದೆ, ಸಾಂಪ್ರದಾಯಿಕ ಮತಗಳು ಇವತ್ತಿಗೂ ಇದೆ. ಏನಾಗುತ್ತೆ ಅಂದ್ರೆ ವೋಟ್ ಶೇರಿಂಗ್ ಆಗತ್ತೆ. ಪಕ್ಷಗಳು ಈಗ 2-3 ಆದಾಗ ಒಂದು ಪಕ್ಷಕ್ಕೆ ಯಾವ್ದಕ್ಕೂ, ಈಗ ನಾವು 5 ಪಕ್ಷ, 2 ರಾಷ್ಟ್ರೀಯ ಪಕ್ಷಗಳು, 3 ಪ್ರಾದೇಶಿಕ ಪಕ್ಷಗಳು. ಸೊ ಈ ವೋಟ್ ಶೇರಿಂಗ್ ಅಲ್ಲಿ ಯಾವುದೋ ಒಂದು ಪಕ್ಷವನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ನನಗನ್ಸುತ್ತೆ ನಮ್ಮ ಸಾಂಪ್ರದಾಯಿಕ ಮತಗಳು ಇವತ್ತು ವಿಜಯ್ಗೆ ಹೋಗಿದೆ ಅಂತ. ಅಲ್ಲಿ ಒಂದು ಮುಖಂಡತ್ವ ಬೇಕಾಗತ್ತೆ. ಮತ್ತೆ ಸ್ಥಳೀಯ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡ್ತಿದ್ದಾರೆ ಇವೆಲ್ಲಾನು ಗಣನೆಗೆ ಬರುತ್ತೆ. ಆದ್ರೆ ಸ್ಥಳೀಯ ಪಕ್ಷಗಳು ಅಲ್ಲಿ ಬಲಾಬಲ ಹೆಚ್ಚಾಗಿದ್ದರಿಂದ ನಾವು ಈಗ DMK ಜೊತೆ ಹೋಗಿದ್ವಿ. ನನ್ನ ಪ್ರಕಾರ ವಿಜಯ್ ಅವರು ಹೇಳಿರೋ ಪ್ರಕಾರ ನಮ್ಮ ಒಂದು ಮೂಲ ಏನು ಬೇರಿತ್ತು ಕಾಂಗ್ರೆಸ್ದು, ಅದು ಇವತ್ತು TVK ಜೊತೆ ಇದೆ ಅಂತ ನನ್ಗನ್ಸುತ್ತೆ. ಈಗ TVK ವರ್ಸಸ್ DMK ನೆಕ್ ಟು ನೆಕ್ ಫೈಟ್ ಇದ್ದಿದ್ದು. ಈಗ DMK ಜೊತೆ ಮೈತ್ರಿ ಮಾಡ್ಕೊಂಡಿರೋದು ಕಾಂಗ್ರೆಸ್ ಇಂಡಿಯಾ ಅಲೈನ್ಸ್ ಅಲ್ಲಿ DMK ಇದೆ. ಇದೇ ಕಾಂಗ್ರೆಸ್ ಇವಾಗ TVKಗೆ ಸಪೋರ್ಟ್ ಮಾಡಿದ್ರೆ, ಇನ್ ಕೇಸ್ ಬಹುಮತದ ಕೊರತೆ ಇರೋದ್ರಿಂದ ಇಂಡಿಯಾ ಅಲೈನ್ಸ್ ಮೇಲೆ ಒಂದಷ್ಟು ಎಫೆಕ್ಟ್ ಆಗಲ್ವಾ? DMK ವಾಪಸ್ ತನ್ನ ಬೆಂಬಲವನ್ನ ಹಿಂಪಡಿಬಹುದಲ್ವಾ? ಹೌದು, ಡೆಫಿನೆಟ್ಲಿ ಆಗತ್ತೆ. ಬಟ್ ಯಾವ ರೀತಿ ತಗೊಳ್ತಾರೆ ಅಂತ ನಮಗೂ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಕೊಟ್ರು ತಪ್ಪಿಲ್ಲ, ಕೊಟ್ಲಿಲ್ಲ ಅಂದ್ರೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ ಮೇಡಮ್. ಯಾಕಂದ್ರೆ 2 ಪ್ರಾದೇಶಿಕ ಪಕ್ಷಗಳಾಗಿದ್ದಾಗ ಮೈತ್ರಿ ಯಾವ ಪಕ್ಷದ ಒಟ್ಟಿಗಾದ್ರೂ, ರಾಷ್ಟ್ರೀಯ ಪಕ್ಷಗಳು ಅಂದ್ರೆ ಅದು ಅವ್ರ ಇಷ್ಟ ಆಗತ್ತೆ, ಅಥವಾ ನಮ್ಮ ಪಕ್ಷದಲ್ಲೂ ನಿರ್ಧಾರ ಮಾಡ್ತಾರೆ ಇಂಥ ಸಿಚುಯೇಷನ್. ನಂತರದಲ್ಲಿ TVK ಕೂಡ ಇಂಡಿಯಾ ಅಲೈನ್ಸ್ ನ ಭಾಗ. ಆದ್ರೆ TVK ಮಾತ್ರ ನನಗ್ ಗೊತ್ತಿರೋ ಮಟ್ಟಿಗೆ BJP ಅವ್ರ ಜೊತೆ ಹೋಗಲ್ಲ. ಇಂಡಿಯಾ ಅಲೈನ್ಸ್ ಭಾಗ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಪುಷ್ಪಾ ಅವರೇ. ಇಲ್ಲಿ ತನಕ ಕಾಂಗ್ರೆಸ್ ಪಂಚರಾಜ್ಯಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು, ಜೊತೆಗೆ ಬಿಜೆಪಿ ಮೇಲೆ ನಿಮ್ಮ ಆರೋಪ ಯಾವ ರೀತಿಯಾಗಿದೆ, ಅಸಮಾಧಾನ ಯಾವ ರೀತಿಯಾಗಿದೆ, ಅದೆಲ್ಲವನ್ನ ವಿವರಣಾತ್ಮಕವಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.